ನಮಸ್ಕಾರ. ಇವತ್ತು ಎತ್ತಿನಗಾಡಿ ಸ್ಪರ್ಧೆ 2 ದಿನದ ಸ್ಪರ್ಧೆ ಆಯೋಜನೆ ಮಾಡಿದ್ರೆ ತುಂಬಾ ಖುಷಿಯಾದ ವಿಚಾರ. ನಮ್ಮ ಬನ್ನೂರು ಹೋಬಳಿ ನರಸೀಪುರ ತಾಲೂಕಲ್ಲಿ ನಮ್ಮ ಸಿಹಳ್ಳಿ ಗ್ರಾಮದಲ್ಲಿ ಏನಾನ ಒಂದು ಚಟುವಟಿಕೆಗಳು ಮಾಡ್ತಾನೆ ಇರ್ತೀರಾ ರೈತರುಗಳು. ತಾವು ಏನು ಹೇಳ್ತೀರಾ ಈ ಒಂದು ವಿಚಾರವಾಗಿ? ಸರ್, ಮೊದಲಿಗೆ ಈ ಒಂದು ಕಾರ್ಯಕ್ರಮನ ಮಾಡಬೇಕಾದ್ರೆ ನಮ್ಮ ಗ್ರಾಮ ದೇವತೆ ಶ್ರೀ ಆದಿಶಕ್ತಿ ಉಚ್ಚಮ್ಮ ತಾಯಿ ಮತ್ತು ಟಿಪ್ಪುಸಮ್ಮಂದಿರ ಆಶೀರ್ವಾದಗಳಿಂದಲೇ ನಾವು ಏನೇ ಕಾರ್ಯಕ್ರಮ ಶುರು ಮಾಡೋದು. ಇದು ಬಂದು ಸರ್ ರಾಜ್ಯ ಮಟ್ಟ ಅಂತ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಿಂದ ಎಷ್ಟು ರಾಸುಗಳು ಬರ್ತವೋ ಅಷ್ಟು ರಾಸುಗಳಿಗೂ ಕರ್ನಾಟಕ ರಾಜ್ಯ ಮಟ್ಟದ ಜೋಡಿ ಹಸುಗಳ ಓಟ ಸ್ಪರ್ಧೆಯಿಂದ ಮಾಡಿರೋದು. ಇದಕ್ಕೆ ಬಂದು ಈ ನಮ್ಮ ಮಾಜಿ ಶಾಸಕರು ನಮ್ಮೂರನವರೇ ಆದಂಥ ನಮ್ಮೂರ ಮನೆಮಗಳು ಅಂತಲೇ ಹೇಳ್ಬೋದು. ಹೌದು. ಶ್ರೀಮತಿ ಜಯಸುಂದರ ವೀರಪ್ಪ ಗೌಡರ ಅವರ ಒಂದು ಸಮ್ಮುಖದಲ್ಲಿ ಮತ್ತು ನಮ್ಮ ಗ್ರಾಮದ ಯಜಮಾನರುಗಳು ಹಾಗೂ ಮುಖಂಡರುಗಳು, ವಿವಿಧ ಸಂಘ ಸಂಸ್ಥೆಗಳಾಗಿರ್ಬೋದು, ಎಲ್ಲ ಒಂದು ಒಗ್ಗೂಡಿ, ಎಲ್ಲ ಯುವಕರು ಕೂಡ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇರೋದು. ಈ ಒಂದು ಕಾರ್ಯಕ್ರಮ ಹೇಳೋದಾದರೆ ಇದೇ ನಮ್ಮ ಗ್ರಾಮದಲ್ಲಿ ಇದು 2ನೇ ಬಾರಿ ಇರ್ಬೋದು. ತುಂಬ ಅದ್ದೂರಿಯಾಗಿ ಆಗ್ತಿದೆ ಸರ್. ಎಲ್ಲರ ಒಂದು ಸಹಕಾರ ಹಾಗೂ ನಮ್ಮ SDMC ಅಧ್ಯಕ್ಷರು ದೇವರಾಜ್ ಮಾವರು ಇದ್ದಾರೆ. ಅವರು ಸಹ ಈ ಒಂದು 2-3 ದಿನದಿಂದ ಶ್ರಮಪಟ್ಟು ಎಲ್ಲ ಮಾಡ್ತಾರೆ ಸರ್. 2-3 ದಿನ ಒಂದು ತಿಂಗಳಾಯ್ತು ಪಾಪ ಹೋರಾಟ ಮಾಡಿ. ನಿನ್ನೆ ತಾಲೂಕು ಆಫೀಸರ್ ಸಿಕ್ಕಿದ್ರು. ಎಲ್ಲ ಪ್ರತಿಯೊಂದು ತಾಲೂಕು ಆಫೀಸ್ ಇರ್ಬೋದು, ಎಲ್ಲ ಕೆಲಸಗಳು ಮಾಡಿದ್ದಾರೆ. ನಮ್ಮ ಆರಕ್ಷಕ ಠಾಣೆಯಲ್ಲಿರ್ಬೋದು, ಪ್ರತಿಯೊಬ್ಬರ ಹತ್ರ ಪರ್ಮಿಷನ್ ತಂದು ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಒಂದು ಬೆಂಬಲವನ್ನು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣನೇ ನಮ್ಮ ಉಚ್ಚಮ್ಮ ತಾಯಿ ಏನು ಹೆಸರಿದೆ, ಹೌದು, ಅಷ್ಟು ಸುಲಭವಾಗಿಲ್ಲ ಸರ್. ಆ ತಾಯಿ ಹೆಸರು ಹೇಳ್ಕೊಂಡು ನಾವೇನು ಮಾಡಿದ್ರು ಇದುವರೆಗೂ ಒಂದು ಕಾರ್ಯಕ್ರಮನೂ ಫೇಲ್ ಆಗಿಲ್ಲ ಸರ್ ನಮ್ಮೂರಿನಲ್ಲಿ. ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಆಗಲಿ ಅಂತ ನಾನು ನಮ್ಮ ತಾಯಿಯಲ್ಲಿ ಕೇಳ್ಕೊಳ್ತಾ. ಯಾರ್ಯಾರು ಬರ್ತಿದೆ ಸರ್ ಗೆಸ್ಟು? ಸರ್ ಗೆಸ್ಟು ನಮ್ಮ ಗ್ರಾಮದ ಸುನೀತಾ ವೀರಪ್ಪ ಅವರು ಬರ್ತಾ ಇದ್ದಾರೆ, ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮತ್ತು ಪಶುಪಾಲನಾ ಇಲಾಖೆಯವರು, ಆರಕ್ಷಕ ಠಾಣೆಯವರು, ಆರೋಗ್ಯ ಇಲಾಖೆಯವರು, ಮತ್ತು ನಮ್ಮ ಡೈರಿ ಅಧ್ಯಕ್ಷರು. ಸರ್, ಎಲ್ಲೆಲ್ಲಿಂದ ಬಂದಿದ್ದಾರೆ ಸ್ಪರ್ಧಿಗಳೀಗ? ಎಷ್ಟು ಟೋಕನ್ ಆಗಿದೆ ಸರ್? ಇವಾಗ ಬರ್ತಾ ಇದ್ದಾರೆ. 25 ಆಗಿದೆ ಸರ್. ಆಲ್ಮೋಸ್ಟ್ ಇನ್ನು ತುಂಬಾ ಜನ ಪೂಜೆ ಮಾಡಿಸ್ತಾ ಇದ್ದಾರೆ ಅಲ್ಲಿ, ನಾನು ನೋಡಿದೆ ಸರ್. ಈ ಭಾಗದಲ್ಲಿ ಯಾವುದೇ ಒಂದು ರೇಸ್ ನಡೆದ್ರು ಕೂಡ ಇಲ್ಲಿ ನಮ್ಮ ಅಕ್ಕಪಕ್ಕ ಹಳ್ಳಿಲಿ ಏನಿದ್ರೆ ನಮ್ಮ ತಾಯಿ ಉಚ್ಚಮ್ಮನ ಬಂದು ಆಶೀರ್ವಾದ ಪಡ್ಕೊಂಡು ಹೌದು. ಹಾಗಾಗಿ 2 ದಿನದ ಆಯೋಜನೆ ತುಂಬಾನೇ ಹಸುಗಳ ಓಟದ ಸ್ಪರ್ಧೆ ಅಂತೇಳಿ ನಾಳೆ ಕರುಗಳಿಗೆ ಒಂದು ಹಾಲೂರು ಒಂದು ಎರಡಲ್ಲಿಗೆ ನಾಳೆ ಇರೋದು. ಆದ್ದರಿಂದ ಏನಪ್ಪ ಅಂದ್ರೆ ರೈತ ಬಾಂಧವರು ಬಂದಂಥವ್ರು, ಏಕೆಂದರೆ ನಮ್ಮದು ಒಂದು ಕಡೆ ಇರಲಿ, ನಮ್ಮ ತಾಯಿಯ ಅನುಗ್ರಹ ಅವ್ರ ಮೇಲೂ ಇರಲಿ, ಯಾರಿಗೂ ಯಾವುದೇ ರೀತಿಯಿಂದ ಅನಾಹುತಗಳಾಗದಂತೆ ಆ ತಾಯಿ ಕಾಪಾಡಿ ಈ ಒಂದು ರೈಸ್ನ ಒಂದು ಯಶಸ್ವಿಗೊಳಿಸ್ಲಿ ಅಂತ ಹೇಳ್ತಾ ಕೇಳ್ಬೋದು. ಓಕೆ, ಥ್ಯಾಂಕ್ ಯು. ರಾಜ್ಯ ಮಟ್ಟದ ಜೋಡಿ ಹಸುಗಳ ಸ್ಪರ್ಧೆಗೆ ಆಗಮಿಸಿರುವಂಥ ವಿವಿಧ ಗ್ರಾಮಗಳಿಂದ ಬಂದಿರುವ ಎಲ್ಲ ರೈತ ಬಾಂಧವರೇ, ಯುವಕರೇ ಹಾಗೂ ಗ್ರಾಮದ ಯಜಮಾನರುಗಳೇ, ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬರುವಂಥ ನಮ್ಮ ಕ್ಷೇತ್ರ ಮಾಜಿ ಶಾಸಕರು, ವನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಶ್ರೀ ವೀರಪ್ಪ ಅವರು ಹಾಗೂ ವೀರಪ್ಪ ಅವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜಯಕುಮಾರ್ ಅವರು, ಹಾಗೂ ಊರಿನ ನಾಡಗೌಡರು, ತಮ್ಮಗೌಡರು, ಡೈರಿ ಅಧ್ಯಕ್ಷರು ಕೃಷ್ಣಗೌಡರು, ಹಾಗೆ ನಮ್ಮ ಬಿಸಿಹಳ್ಳಿ ಗ್ರಾಮ ಉಚ್ಚಮ್ಮ ತಾಯಿ ಗೆಳೆಯರ ಬಳಗ, ಬಿಸಿಹಳ್ಳಿ ಗ್ರಾಮದ ಎಲ್ಲ ಯುವಕ ತಂಡ ಎಲ್ಲರೂ ಬರ್ತಾ ಇದ್ದಾರೆ. ಆದ್ದರಿಂದ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂದರೆ ಅಷ್ಟು ಸುಲಭವಾಗಿ ಆಗದೇ ಇರುವಂಥ ಕೆಲಸ ಇದ್ದು, ನಾವು ಇದ್ರ ಶ್ರಮ ಏನಿದೆ ಅಂತ ಇವಾಗ 3 ದಿನದಿಂದ ನಮಗೆ ಗೊತ್ತಾಯಿತು, ಇದು ತಿಳ್ಕೊಂಡಿದ್ದೀವಿ. ಆದ್ದರಿಂದ ನಮಗೆ ಕಣದಲ್ಲೂ ಮತ್ತು ಹನಿಯನಿ ರಕ್ತದಲ್ಲೂ ಈ ಉಚ್ಚಮ್ಮ ತಾಯಿಯ ಸಹಕಾರನೇ ಇರೋದು. ಆ ತಾಯಿ ಆಶೀರ್ವಾದ ಇರೋ ತನಕ ನಮ್ಗೆ ಯಾವುದೇ ಅಡಚಣೆಗಳು ತೊಂದರೆ ಏನೂ ಆಗೋಲ್ಲ ಅಂತ ಹೇಳ್ತಾ, ಆ ತಾಯಿ ಕೃಪೆ ಎಲ್ಲರ ಮೇಲೆ ಇರಲಿ, ಯಾವುದು ಪ್ರಾಬ್ಲಮ್ ಆಗ್ದಂಗೆ. ಯಾರೇ ಗೆಲ್ಲಿ ಯಾರೇ ಸೋಲ್ಲಿ ಖುಷಿಯಾಗಿರಿ. ಆ ಉಚ್ಚಮ್ಮ ತಾಯಿ ಮನಸ್ಸಲ್ಲಿ ಕೊಟ್ಟಂತ ತೀರ್ಪನ್ನ ಇಲ್ಲಿ ಕೊಟ್ಟಿರ್ತಾರೆ. ಯಾರ್ಯಾದ್ರೂ ಇದಕ್ಕೆ ಯಾರು ಭೇದ ಭಾವ ಮಾಡದೆ, ಯಾರ ಮನಸ್ಸಲ್ಲಿ ವೈಮನಸ್ಸಿಂದನೇ ಈ ಕಾರ್ಯ ಯಶಸ್ವಿಗೊಳಿಸ್ಬೇಕು ಅಂತ ರೈತ ಬಾಂಧವರಲ್ಲಿ ಕೇಳ್ಕೊತಾ ನಾನು ಮಾತನಾಡಲು ನಿಮ್ಗೆ ಅವಕಾಶ ಮಾಡಿಕೊಟ್ಟ ನಿಮ್ಮ ಮೀಡಿಯಾದವ್ರಿಗೆ ನಾನು ತುಂಬ ಹೃದಯದಿಂದ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ನಮಸ್ಕಾರ.